ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಜಿದ್ದಿನ ಹಣಾಹಣಿಯಿಂದ ಕೂಡಿರುವಂಥ ಕ್ಷೇತ್ರ. ತ್ರಿಕೋನ ಸ್ಪರ್ಧೆ ಇದೆ. ಈಶ್ವರಪ್ಪನವರು ಪಕ್ಷೇತರವಾಗಿ ಕಣದಲ್ಲಿದ್ದಾರೆ. ಮತದಾನವನ್ನು ಮುಗಿಸಿ ಈಗಷ್ಟೇ ಹೊರಬಂದಿರುವಂಥ ಈಶ್ವರಪ್ಪನವರು, KS ಈಶ್ವರಪ್ಪನವರು ರಿಪಬ್ಲಿಕ್ ಕನ್ನಡದ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಫಸ್ಟ್ ಕ್ಲಾಸ್. ಓಟ್ ಹಾಕಿದ್ದೀರಿ? ಈಗ ನಾನೇ ಓಟ್ ಹಾಕಿ ಬಂದೆ. ಆ ಓಟ್ ಹಾಕ್ತಾ ಇರೋಂಥ ಜನರ ಭಾವನೆಗಳನ್ನು ನೋಡಿದಾಗ ಇಡೀ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಜನರು ನನಗೆ ಇದೇ ರೀತಿ ಬೆಂಬಲ ಕೊಡ್ತೀರ ನನಗೆ ಅನ್ನಿಸ್ತಾ ಇದೆ. ಓಟ್ ಹಾಕಿರೋರು, ಹಾಕಕ್ಕೆ ಹೋಗ್ತಾರೆ, ಎಲ್ಲರೂ ಕೂಡ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ನಾವು ನಿಮ್ಮ ಬೆಂಬಲ ಕೊಡ್ತೀವಿ, ನಿಮ್ಮ ಸಿದ್ಧಾಂತಕ್ಕೆ ಬೆಂಬಲ ಕೊಡ್ತೀವಿ, ಖಂಡಿತ ನಿಮ್ಮನ್ನು ಗೆಲ್ಲಿಸ್ತೀವಿ. ನಮಗೆ ಕ್ರಮ ಸಂಖ್ಯೆ 8 ಕಬ್ಬು ಹಿಡಿದಂಥ ರೈತ ಚಿಹ್ನೆ ಕೂಡ ಗೊತ್ತಿದೆ, ಕ್ರಮ ಸಂಖ್ಯೆನೂ ಗೊತ್ತಿದೆ, 100ಕ್ಕೆ 100 ಗೆಲ್ಲಿಸ್ತೀವಿ ಅನ್ನೋಂಥ ವಾತಾವರಣ ಸೃಷ್ಟಿಯಾಗಿದೆ. ಹಿಂದುತ್ವದ ಪರವಾದಂತಹ ಮತಗಳನ್ನು ತಾವು ಕೇಳಿದ್ರಿ. ಹಿಂದುತ್ವಕ್ಕಾಗಿ ಈಶ್ವರಪ್ಪ ಅಂಥೇಳಿ ಮತದಾರರ ಬಳಿ ಹೋಗಿದ್ರಿ. ಆ ಹಿಂದುತ್ವದ ಓಟು ತಮಗೆ ಬರುತ್ತೆ, ತಾವು ಗೆಲ್ಲುತ್ತೆ ಅನ್ನುವ ಆಶಾಭಾವನೆ ತಮಗಿದೆಯಾ? ಹಿಂದುತ್ವವೇ ನನಗೆ ಚುನಾವಣೆಯಲ್ಲಿ ಗೆಲ್ಲಿಸೋದಕ್ಕೆ ಒಂದು ಸ್ಫೂರ್ತಿ. ಅದೇ ರೀತಿ ಕುಟುಂಬ ರಾಜಕಾರಣದಿಂದ ಭಾರತೀಯ ಜನತಾ ಪಾರ್ಟಿ ಮುಕ್ತ ಆಗಬೇಕು ಅಂತ ಇಡೀ ಕರ್ನಾಟಕ ರಾಜ್ಯ ಜನ ಜೊತೆಗೆ ಅಪ್ಪ ಮಕ್ಕಳಿಗೆ ಹಿಡ್ತಾ ಇದ್ರಂಥ BJPಯನ್ನು ಹೊರಗೆ ತರಬೇಕು ಅಂತ BJP ಕಾರ್ಯಕರ್ತರ ಅಭಿಪ್ರಾಯ. ಇದಕ್ಕೆ ಇಡೀ ಕ್ಷೇತ್ರದ ಅಷ್ಟೇ ಅಲ್ಲದೆ ಇಡೀ ರಾಜ್ಯ ಜನ ಮೆಚ್ಚಿದ್ದಾರೆ. ಅದೇ ರೀತಿ ಸಾಮೂಹಿಕ ನಾಯಕತ್ವ, ಒಂದು ಕಾಲದಲ್ಲಿ ಅನಂತಕುಮಾರ್, ಯಡಿಯೂರಪ್ಪನವರು, ನಾನು, ಶಂಕರಮೂರ್ತಿಯವರು, VS ಆಚಾರ್ಯ, BB ಶಿವಪ್ಪನವರು ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಸಾಮೂಹಿಕ ನಾಯಕತ್ವದಲ್ಲಿ ಈ ಒಂದು ಪಕ್ಷವನ್ನು 108 ಸ್ಥಾನದ ತನಕ ತೊಗೊಂಡೋಗಿದ್ವಿ. ಈ ಅಪ್ಪ ಮಕ್ಕಳ ಕೈಯಲ್ಲಿ ಸಿಕ್ಕಿ BJP ಇವತ್ತು 66 ಕುಸ್ತಿದೆ. ಇದನ್ನು ವಿರುದ್ಧ ಮಾಡಿಕೊಂಡು ಹೊರಟಿರೋದಕ್ಕೆ ಇಡೀ ಕ್ಷೇತ್ರ ಜನ, ರಾಜ್ಯ ಜನ ಮೆಚ್ಚಿದ್ದಾರೆ. ಖಂಡಿತ ಬರುವಂಥ ದಿನ ಪಕ್ಷದಲ್ಲೂ ಕೂಡ ಒಂದು ರೀತಿಯ ಏನು ನಾನು ವ್ಯವಸ್ಥೆ ಸರಿ ಮಾಡಬೇಕು ಅಂತ ಹೊರಟಿದ್ದೀನಿ, ಅದಕ್ಕೆ ಜನ ಬೆಂಬಲ ಸಿಗ್ತಾ ಇದೆ. ತಮ್ಮ ಎದುರಾಳಿಗಳಿಗೇನಾದರೂ ಸೋಲಿನ ಭಯ ಕಾಡ್ತಾ ಇದೆಯಾ? ತಮ್ಮ ಮೇಲೆ ಅಪಪ್ರಚಾರ ಮಾಡ್ತಿದ್ದೀರಿ ತಾವು ಅಂತ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದೀರಿ? ನಾನು ಹೇಳಿದ್ದೆಲ್ಲ ನಿಮ್ಮ TVಗಳಲ್ಲಿ ಮತ್ತು ಮೊಬೈಲ್ಗಳೆಲ್ಲ ಬರ್ತಾ ಇದೆ, ವೈರಲ್ ಆಗ್ತಾ ಇದೆ. ಅವರು ನಾನು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರಾಘವೇಂದ್ರ ಈಶ್ವರಪ್ಪ ಪ್ರಚಾರ ಮಾಡ್ತಿದ್ದಾರೆ ಏನಂತ ಸುಳ್ಳು ಷಡ್ಯಂತ್ರದ ಕುತಂತ್ರದ ನೀಚ ರಾಜಕಾರಣ ಮಾಡ್ತಾ ಇದ್ದಾರೆ. ನಾನು ತುಂಬ ಸ್ಪಷ್ಟವಾಗಿ ಹೇಳ್ಕೊಂಡು ಬಂದಿದ್ದೀನಿ, ನಾನು ಚುನಾವಣೆ ನಿಂತಿರೋದೇ ಈ ಒಂದು ನೀಚ ರಾಜಕಾರಣವನ್ನು ಸರಿಸ್ಬೇಕು, ಪಕ್ಕಕ್ಕೆ ಸರಿಸ್ಬೇಕು ಅಂತ. ಇದನ್ನು ಇಡೀ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರರು ನನಗೆ ಫೋನ್ ಮಾಡ್ತಿದ್ದಾರೆ, ಇಂಥ ನೀಚ ರಾಜಕಾರಣ ಮಾಡ್ತಿದ್ದಾರೆ, ನೀವು TVಗಳ ಮುಖಾಂತರ ಉತ್ತರ ಕೊಡಬೇಕು ಅಂತ. ಅವರೇ ಜಾಗೃತಿ ಆಗಿದ್ದಾರೆ, ಮತದಾರರೇ ಜಾಗೃತಿ ಆಗಿದ್ದಾರೆ. ಈ ರೀತಿ ಕುತಂತ್ರ ರಾಜಕಾರಣ, ಷಡ್ಯಂತ್ರ ರಾಜಕಾರಣಕ್ಕೆ ನಾವು ಬಲಿಯಾಗಲ್ಲ ಅಂತ ಹೇಳ್ತಿದ್ದಾರೆ. ಆದರೂ ಕೂಡ ಅವರು ತೀರ್ಮಾನ ಮಾಡಿದ್ದಾರೆ ನನ್ನನ್ನು ಗೆಲ್ಲಿಸಬೇಕು ಅಂತ. ನನ್ನ ಕ್ರಮ ಸಂಖ್ಯೆ 8 ಜೊತೆಗೆ ಕಬ್ಬಿಡದ ರೈತನ ಓಟ್ ಕೊಟ್ಟೇ ಕೊಡ್ತೀವಿ, ನಿಮಗೆ ಗೆಲ್ಲಿಸ್ತೀವಿ, ಈ ಒಂದು ಸಿದ್ಧಾಂತ ರಾಜಕಾರಣ ಗೆಲ್ಲಿಸ್ತೀವಿ ಅಂತ ಅವರೆಲ್ಲರೂ ಕೂಡ ಹೇಳ್ತಾರೆ. ನಂಗೆ ತುಂಬ ಸಂತೋಷ. ಇದೇ ಒಂದು ವಾರದ ಹಿಂದೆ ನೀವು ಮಾತಾಡಿದಾಗ ಇದ್ದಂಥ ನಿಮ್ಮ ಒಂದು ಆಶಾಭಾವನೆ, ಇವತ್ತು ಮತದಾನ, ತಾವು ಎಷ್ಟು ಅಂತರದಿಂದ ಗೆಲ್ತೀರಿ ಅಂತೇಳಿ ತಮ್ಗನ್ಸುತ್ತೆ ಸರ್? ಕನಿಷ್ಠ 2 ಲಕ್ಷ ಮತ ಅಂತರದಿಂದ ನಾನು ಗೆಲ್ತೀನಿ. ಧನ್ಯವಾದಗಳು ಈಶ್ವರಪ್ಪನವರೇ. ನೋಡಿ, ಇದು ಈಶ್ವರಪ್ಪನವರು ಮತದಾನ ಮಾಡಿದ ನಂತರ ಈಗ ರಿಪಬ್ಲಿಕ್ ಕನ್ನಡ ಜೊತೆ ಆಡಿರುವಂಥ ಮಾತು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ನಾನು ರಂಜಿತ್ ಶುರಿಯಾ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.